48 ವರ್ಷಗಳಾಗಿದೆ ಗೇರು ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಿ. ಈ 48 ವರ್ಷದ ಇತಿಹಾಸದಲ್ಲಿ ಪ್ರಥಮವಾಗಿ ಮಮತಾ ಗಟ್ಟಿಯವರ ಅಧ್ಯಕ್ಷತೆಯಲ್ಲಿ 2 ದಿವಸದ ಈ ಒಂದು ಗೇರು ಮೇಳ ಆಯೋಜನೆ ಮಾಡಲಾಗಿದೆ. ಭಾಳ ಸಂತೋಷದಿಂದ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಇವತ್ತು ಕರಾವಳಿ ಭಾಗದಲ್ಲಿ ವಾಣಿಜ್ಯ ಬೆಳೆ ಅಂತ ಹೇಳಿದರೆ ಗೇರು ಉತ್ಪಾದನೆ, ಗೇರು ಬೆಳೆ. ಇತ್ತೀಚಿನ ದಿನಗಳಲ್ಲಿ ಗೇರು, ಗೋಡಂಬಿ ಉತ್ಪಾದನೆ ದಿನೇ ದಿನೇ ಕುಸಿತಾ ಇದೆ. ನಮ್ಮ ದೇಶದಲ್ಲಿ ಬಹಳಷ್ಟು ಬೇಡಿಕೆ ಇದೆ. ಬೇಡಿಕೆಗೆ ಅನುಗುಣವಾಗಿ ಇವತ್ತು ಗೇರು ಉತ್ಪಾದನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅನೇಕ ಕಾರಣಗಳಿದ್ದಾವೆ. ಹೀಗಾಗಿ ಗೇರು ಉತ್ಪಾದನೆಗೆ ಪ್ರೋತ್ಸಾಹ ಕೊಡಬೇಕು. ಏನಿಗೆ ವಿದೇಶದಿಂದ ಆಮದು ಮಾಡಿಕೊಂಡು ವಿದೇಶಿ ವಿನಿಮಯನೂ ಇವತ್ತು ನಮ್ಮ ದೇಶಕ್ಕೆ ನಷ್ಟ ಆಗ್ತದೆ. ಆ ದೃಷ್ಟಿಯಿಂದ ಇದಕ್ಕೆ ಈ ನಮ್ಮ ನಿಗಮದ ವತಿಯಿಂದ ಉತ್ತೇಜನ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಗೇರು ಮೇಳದ ಮುಖಾಂತರ ಗೇರು ಬೆಳೆಗಾರರಿಗೆ ಆಧುನಿಕ ಪದ್ಧತಿಯಲ್ಲಿ ಗೇರು ಯಾವ ರೀತಿಯಲ್ಲಿ ಬೆಳಿಬೇಕು, ಈ ಗೇರು ಬೆಳೆದರಲ್ಲಿ ಇಳುವರಿ ಯಾವ ರೀತಿಯಲ್ಲಿ ಜಾಸ್ತಿ ತರಬೇಕು, ಮತ್ತೆ ಇದನ್ನು ಸಂಸ್ಕರಣೆ ಮಾಡುವಂಥದ್ದು. ಇಲ್ಲಿ ಅನೇಕ ಜನ ಸಂಸ್ಕರಣೆ ಮಾಡ್ತಾರೆ. ಶಾಸಕರು ಸಹಿತ ಒಂದು ಗೇರು ಸಂಸ್ಕರಣೆ ಮಾಡುವಂಥ ಒಂದು ಘಟಕವನ್ನು ಹೊಂದಿದ್ದಾರೆ. ಅದರಲ್ಲಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು. ವೈಜ್ಞಾನಿಕ ದೃಷ್ಟಿಯಿಂದ ಗೇರು ಬೆಳೆಯುವಂಥದ್ದು, ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಪರಿಸರ ಸ್ನೇಹಿ ಗೇರು ಬೆಳಿಬೇಕು ಅನ್ನುವಂಥ ಒಂದು ಮಾಹಿತಿ ಕೊಡಲಿಕ್ಕೆ, ಪ್ರೋತ್ಸಾಹ ಕೊಡಲಿಕ್ಕೆ, ಉತ್ತೇಜನ ಕೊಡಲಿಕ್ಕೆ ಗೇರು ಅಭಿವೃದ್ಧಿ ನಿಗಮದ ವತಿಯಿಂದ ಈ ಒಂದು 2 ದಿವಸದ ಗೇರು ಮೇಳ ಆಯೋಜನೆ ಮಾಡಿದ್ದಾರೆ. ರೈತರೆಲ್ಲ ಬಂದಿದ್ದಾರೆ, ಅನೇಕ ತಜ್ಞರು ಬಂದಿದ್ದಾರೆ, ಶಾಸಕರಿದ್ದಾರೆ, ಮಾಜಿ ಶಾಸಕರುಗಳಿದ್ದಾರೆ. ಎಲ್ಲರ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ತೇವೆ. ಮುಂದೆ ಅರಣ್ಯ ಇಲಾಖೆ ವತಿಯಿಂದ ಗೇರು ಬೆಳೀಲಿಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ಈ ಒಂದು ಕರಾವಳಿ ಭಾಗದಲ್ಲಿ ಕೊಟ್ಟು ಅವರ ಆರ್ಥಿಕ ಸ್ಥಿತಿಯನ್ನು ಉತ್ತಮ ಮಾಡುವಂಥ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ, ನಮ್ಮ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ ನಿಗಮದಿಂದ ಒಂದು ಹಣಕಾಸಿನ ಅವ್ರಿಗೆ ಬರ್ತಾ ಇರೋದು 10 ಕೋಟಿ ರೂಪಾಯಿ ಅವರೇ. ನಾನು ಹೇಳ್ತೀನಿ, ಈಗ ಜನರೇಟ್ ಮಾಡಿ ನಾನು ಮುಂದೆ ಯಾವ ರೀತಿ ಮುಂದೆ ಹೇಳ್ತೀನಿ. ಸರಿ ಸರ್, ಹಾಗಾದ್ರೆ ಈಗ ರಾಜ್ಯದಲ್ಲಿ ಪಾಲಿಟಿಕ್ಸ್ ಬೇಡ ಈಗ. ಅಣ್ಣ ಇದ್ದಾರೆ ಆರಾಮ್ಸೆ ಇದ್ದಾರೆ. 4 ಗಂಟೆವರೆಗೆ ಊಟದ ಟೈಮ್ ಕಾರ್ಯಕ್ರಮ ಮುಗಿಲಿ. ಅಲ್ಲ ಸರ್, ಈಗ ಕಾರ್ಯಕ್ರಮ ಮುಗಿದ ಮೇಲೆ ಹೇಳ್ತೀನಿ. ಏನು ಹೇಳಿ. ಈಗ ಸಂಪುಟ ವಿಸ್ತರಣೆ ಇದು ನಡೀತಾ ಇದೆ. ಹೆಚ್ಚಿನ ಜನರು ಮತ್ತೆ ಪುನರ್ರಚನೆ ಆಗಬೇಕು ಅನ್ನೋದು ಕೂಗು ಕೇಳಿ ಬರ್ತಾ ಇರುವಂಥದ್ದು. ನೋಡಿ, ಸಂಪುಟ ಪುನರ್ರಚನೆ ಮಾಡುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ವರಿಷ್ಠರ ಪರಮಾಧಿಕಾರ. ಯಾವುದೇ ಸಮಯದಲ್ಲಿ ಅವ್ರು ಮಾಡ್ಬೋದು, ಮಾಡದೇನೂ ಇರ್ಬೋದು. ಅದ್ರ ಬಗ್ಗೆ ಏನೇ ತೀರ್ಮಾನ ಅವ್ರು ತೆಗೆದುಕೊಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ಪದೇ ಪದೇ ಅದೇ ಹೇಳ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಸರ್ಕಾರ ಭಾಳ ಭದ್ರವಾಗಿದೆ. ಉತ್ತಮವಾದಂಥ ಆಡಳಿತ ಕೊಡ್ತಾ ಇದ್ದೇವೆ. ಇನ್ನೂ 2 ವರ್ಷ ಉತ್ತಮವಾದಂಥ ಆಡಳಿತ ಕೊಡ್ತೇವೆ. ಜನಪರ, ಜೀವಪರ ಇವತ್ತು ಆಡಳಿತ ಕೊಡ್ತಾ ಇದ್ದ ಕಾರಣನೇ ಇವತ್ತು ಎಲ್ಲ ಉಪಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ. ಇವತ್ತು ಏನು ರಾಜೇಗೌಡರಿಗೂ ಮೋಸ ಆಗಿತ್ತು, ಅದರಲ್ಲೂ ಸರ್ವೋಚ್ಚ ನ್ಯಾಯಾಲಯ ಒಂದು ಉತ್ತಮವಾದಂಥ ತೀರ್ಪನ್ನು ಕೊಟ್ಟಿದೆ. ಸತ್ಯಮೇವ ಜಯತೆ. ಸತ್ಯಕ್ಕೆ ಯಾವಾಗಲೂ ಜಯ ಆಗ್ತದೆ. ಮತ್ತೆ ಮುಂದಿನ ದಿನಮಾನಗಳಲ್ಲಿ 2 ವರ್ಷ ನಂತರ ನಾವೇ ಅಧಿಕಾರಕ್ಕೆ ಬರ್ತೀವಿ. ಪ್ರಬಲ ಸಮುದಾಯದಲ್ಲಿ ಇದೆ. ನೀವೇನಾದ್ರು ಮುಂದೆ ಸಿಎಂ ಆಕಾಂಕ್ಷೆ ಈ ಟೈಪ್? ನೋಡಿ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಒಬ್ಬ ಶಿಸ್ತಿನ ಸಿಪಾಯಿ. ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ಭಾಳ ಸಮರ್ಥವಾಗಿ ಅರಣ್ಯ ಇಲಾಖೆಯಲ್ಲಿ ನಿಭಾಯಿಸ್ತಾ ಇದ್ದೀನಿ. ಭಾಳ ಹ್ಯಾಪಿಯಾಗಿ ಇದ್ದೇನೆ. ಉತ್ತಮ ಆಡಳಿತ ಕೊಡಲಿಕ್ಕೆ, ಅರಣ್ಯ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾವುದೇ ಹುದ್ದೆಗಳ ಖಾಲಿ ಇಲ್ಲ. ಇವತ್ತು ಆ ಒಂದು ನಿಟ್ಟಿನಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗುದಿಲ್ಲ. ಒಟ್ಟಿಗೆ ಇದ್ದೀರಿ ಅಂತ ಸರಿ. ಆದ್ರೆ ಒಂದ್ ಕಡೆಯಿಂದ ಸಿದ್ದರಾಮಯ್ಯ ಅವರು ಎಲ್ಲರೂ ನೋಡಿ ಬೆಂಬಲಿಗರ ಅವರ ಇಚ್ಛೆಗೆ ಅನುಗುಣವಾಗಿ ಹೇಳಿಕೆಯನ್ನು ಕೊಡ್ತಾರೆ. ಅದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ನೀವು ಅಥವಾ ಬಿತ್ತರಿಸುವಂಥದ್ದು, ಅದು ಗೊಂದಲ ಸೃಷ್ಟಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ.